ವಯಸ್ಸಾದವರು ಮಾಸ್ ಬರಿಯಲ್ ಅಂತೇಳಿ ವರದಿ ಮಾಡಿದ್ರು. ಇವತ್ತು ವರದಿ ಮಾಡಿದಾರೆ, ಚಿನ್ನಯ್ಯ ಅರೆಸ್ಟ್ ಆಗಿದ್ದಾನೆ, ಇವ್ರು ಓಡೋಗಿದ್ದಾರೆ, ಇವ್ರ ಪ್ರಕರಣ ಆಗಿದೆ, ಇವ್ರು ಕ್ವಾಶ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದಾರೆ ಅವರು. ಅಲ್ ಜಜೀರಾ ಒನ್ಸ್ ರಿಪೋರ್ಟ್ ಮಾಡಿದ್ರು, ಧರ್ಮಸ್ಥಳ ಮಾಸ್ ಬರಿಯಲ್, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದ ಫೋಟೋಗಳನ್ನು ಹಾಕಿದ್ರು. ಇವತ್ತು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಸತ್ತಿದ್ದಾರೆ? ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಏನು ತೇಜೋವಧೆ ಮಾಡಿದಂತ ಆ ನಾಯಿಗಳು ಇವತ್ತು ಎಲ್ಲಿದ್ದಾರೆ? ಸಭ್ಯ ಭಾಷೆಯನ್ನ ಬಳಸಿ ಇವ್ರಿಗೆ ಮಾತಾಡ್ಬೇಕೇನ್ರಿ? ಮೊನ್ನೆ ನಮ್ಮ ಕನ್ನೇರಿ ಸ್ವಾಮಿಗಳು ಮಾತಾಡಿದ್ರು, ಸುಳೆ ಮಕ್ಕಳು ಮೆಟ್ಟಲ್ಲಿ ಹೊಡಿಬೇಕು ಅಂತ ಹೇಳಿದ ತಕ್ಷಣ ಏನ್ ಸ್ವಾಮೀಜಿಗಳು ಹಿಂಗ್ ಮಾತಾಡ್ತಾರಂತೇಳಿ ಬೊಬ್ಬೆ ಹೊಡೆದ್ರು. ಅದಕ್ಕಿಂತ ಮೊದಲು ನಮ್ಮ ಶಿವನ ಬಗ್ಗೆ, ಶಿವೆಯ ಬಗ್ಗೆ, ಗಣಪತಿಯ ಹುಟ್ಟಿನ ಬಗ್ಗೆ, ವೀರಭದ್ರನ ಬಗ್ಗೆ ಅಸಹ್ಯವಾಗಿ ಮಾತಾಡಿದಂತ ಅದೇ ಮಕ್ಕಳಿಗೆ ಯಾರು ಪ್ರಶ್ನೆ ಮಾಡಿರ್ಲಿಲ್ಲ. ಅವ್ರನ್ನೇ ಸರ್ಕಾರ ತನ್ನ ಬಗಲಲ್ಲಿಟ್ಟುಕೊಂಡು ಬಸವ ಸಂಸ್ಕೃತಿ ಅಂತ ಹೇಳಿ ಅಭಿಯಾನವನ್ನ ಮಾಡ್ತಾ ಇದೆ. ಈ ನಕ್ಸಲೈಟ್ಗಳನ್ನ ಸೇರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಹಿಂದೂ ಧಾರ್ಮಿಕ ಭಾವನೆಗಳನ್ನ ಪದೇ ಪದೇ ಕೆಣಕುವಂತ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರವೇ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯನ್ನ ಕಟ್ಕೊಂಡಿದೀವಿ. ನಮ್ಮಲ್ಲಿ ಶಾಂತಿಯ ಮಂತ್ರ ಇಲ್ಲ, ಕಾನೂನು ಪ್ರಕಾರವಾದಂತ ಹೋರಾಟ, ಬೀದಿಗಿಳಿದು ಮಾಡುವಂತ ಹೋರಾಟಗಳನ್ನ ನಾವು ಮಾಡ್ತೇವೆ. ಇವತ್ತು ಕಾನೂನಿನ ಕುಣಿಕೆಯಿಂದ ಇವರು ಬಚಾವಾಗಬಹುದು. ಮೇಲೊಂದು ಕೋರ್ಟ್ ಇದೆ, ಅದು ದೇವರ ಕೋರ್ಟು. ನಾವು ಅಣ್ಣಪ್ಪ ಸ್ವಾಮಿಯನ್ನ ನಂಬುವವರು ಯಾರ್ಯಾರು ತಮ್ಮ ವ್ಯೂಸಿಗೋಸ್ಕರ, ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಮಸಿ ಎರಚುವಂತ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ವರದಿಗಾರನು ಇರ್ಲಿ, ಒಬ್ಬ ಆಂಕರು ಇರ್ಲಿ, ಅವ್ರೆಲ್ಲರೂ ಕೂಡ ಸರ್ವನಾಶ ಆಗ್ತಾರೆ. ಅಣ್ಣಪ್ಪ ಸ್ವಾಮಿ ಇರೋದು ಆ ಶಕ್ತಿಯ ಪ್ರದರ್ಶನ ಆಗುತ್ತೆ ನೋಡಿಬೇಕಿದ್ರೆ. ನಿಜ, ಯಾರಿಗೆ ನಿಜವಾದ ಪತ್ರಿಕಾ ಧರ್ಮ ಅಂತ ಪಾಲನೆ ಮಾಡಿದ್ದಾರೆ ಅವ್ರಿಗೇನಾಗೋದಿಲ್ಲ. ಯಾರ ಒಳಗಡೆ ದುಷ್ಟತೆ ತುಂಬಿಕೊಂಡಿತ್ತು, ನಮ್ಗಿದು ವ್ಯೂ ಆಗತ್ತೆ.